ನಾನು ಎಕ್ಸ್ಪ್ಲೇಷನ್ ತಗೊಳ್ಳಲ್ಲ. MP ಬರ್ತೇನೆ ತಹಸೀಲ್ದಾರ್ ಒಬ್ಬರೇ ಮಾಡ್ತಾರೆ ಎಲ್ಲ ಕೆಲಸ. ಒಂದು ನಿಮಿಷ ಪ್ಲೀಸ್. ತಾವು ಲೆಟರ್ ಹಾಕಿದ್ರಿ ಸರ್, ನೋಡಿದ್ರಿ ಸರ್ ಕೇಂದ್ರ ಪುರಸ್ಕೃತ ಅಂದರೆ ನಾನು ತಮಗೆ ಕಾಲ್ ಮಾಡಿದೆ ಸರ್. ನೀವು ಒಬ್ಬರೇ ಮಾಡ್ತೀರಾ ಸರ್ ಎಲ್ಲ? ಸರ್ ಹೇಳ್ತೀನಿ, ಒಂದು ನಿಮಿಷ ಸರ್. ಅದಕ್ಕೆ ಏನು ಹೇಳಿದ್ರೆ ಕೇಂದ್ರ ಪುರಸ್ಕೃತರು 12 ಗಂಟೆಗೆ ಇಲ್ಲಿ ಹೇಳಿದ್ರಿ, 2 ಗಂಟೆ ಅಲ್ಲಿ ಹೇಳಿದ್ರಿ, ನಾವು ಜಾಯ್ನ್ ಆಗೋಣ. ಜಾಯ್ನ್ ಆಗಿ ನೀವು ಹೇಳೋದು ನಾನು ಒಪ್ಕೊಂಡೆ, ಆಯ್ತು ಕ್ಲಾರಿಫಿಕೇಶನ್ ಬೇಡ. RIDT ಫೋನ್ ಮಾಡಿದ್ದೀನಿ, ಅವರೆಲ್ಲ ಬರಬೇಕು. ನಾನು ಕಾಯಿಲ್ಲ ಅವ್ರಿಗೆ. ನಾನೇ ಪಾಪ ನಿಮ್ಮನ್ನ 1 ಅವರಿಂದ ಕಾಯಿಸಿದ್ದೀನಿ. ನಾನು ನನ್ನ ತಪ್ಪೆ, ನಾನು ಕಾಯಿಸಿದ್ದೀನಿ ನಿಮ್ಮನ್ನ 1 ಅವರ್. ಇಲ್ಲ DTs RIನೆಲ್ಲ ನಾನು ಖಚಿತ ನಾನು ನಿಮ್ಗೆ ಹೇಳಿದ್ದೀನಿ. ಆಮೇಲೆ ಅದು ಈಗ ನಾನು ಹೇಳೋಂಥದ್ದಲ್ಲ ಅದು. ಈಗ ಅವ್ರು ಬರ್ತಾವ್ರೆ ಅಂತಂದ್ರೆ ತಾಲೂಕಲ್ಲಿ ನೀವು ಒಬ್ಬರೇನಾ? ಈಗ RRT ಯಾರು ಇಲ್ಲಿ ಶಿಸ್ತಾರ? ಯಾರು ಇದಾರ ಇಲ್ಲಿ? ಒಬ್ರು ಡೆಂಗ್ಯೂ, ಒಬ್ರು ವಿಜಿಲೆನ್ಸು, ಒಬ್ರಿಗೆ ಅದು. ಬೇರೆಯವ್ರು ಬಂದ್ರೆ ಇಷ್ಟು ದಿವಸ ನಡೀತು ನೋಡಿ ಸರ್, ಇಷ್ಟು ದಿವಸ ಏನ್ ನಡೀತು ಅನ್ನೋ ನನಗೆ ಗೊತ್ತಿಲ್ಲ. ಇನ್ನು ಮುಂದೆ ನಾನು ಏನು ಇದೆಲ್ಲ ನಡೆಯಕ್ಕೆ ನಾನು ಬಿಡಲ್ಲ. ನಾನು ಎಲ್ಲರಿಗೂ ಎಚ್ಚರಿಕೆ. ಇವರೆಲ್ಲ ಗೌರವದಿಂದ ಕಾಯ್ತಾ ಇಲ್ಲ ಇಲ್ಲಿ ಬಂದು. ಒಂದು ನಿಮಿಷ ಅಣ್ಣ, ನಾನು ಪ್ರಾಂಪ್ಟ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ಹಿಡಿತದಲ್ಲಿ ತಾಲೂಕು ಆಫೀಸ್ ಹೇಳ್ಬಿಡಿ. ಭೇದ ಭಾವ ಇಲ್ಲ ಅಣ್ಣ, ನನ್ನ ಹಿಡಿತದಲ್ಲಿದೆ. 2 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಮತ್ತೆ RIDT ಅವ್ರಿಗೆ ಬರಬೇಕು ಕೆಲಸ ಮಾಡಿದ್ದೀನಿ. ಮತ್ತೆ RIDT ತಪ್ಪು ನೋಡಿ ಸರ್. ನಾನು ತಪ್ಪು ತಿಳ್ಕೊಳ್ಳೋದಾಗಿದ್ರೆ ನಾನು ಯಾವತ್ತೂ ಏನಾದ್ರು ಮಾಡಿದ್ವಿ, ನಾನು ತಪ್ಪು ತಿಳ್ಕೊಳ್ಳಲ್ಲ. ಆಯ್ತಾ? ಸುಮ್ಮನೆ ಇದೆಲ್ಲ ಸಭೆಗೆ ಒಂದು ಗೌರವವಾಗಿ ಸಭೆ ನಡಿಬೇಕು ಸರ್. ಈಗ ನನಗೇನಾಯ್ತಣ್ಣ, ಕೇಂದ್ರ ಇದರಲ್ಲೆಲ್ಲ ನಿಮ್ಮ ರೆವೆನ್ಯೂ ಅಲ್ಲ, RDPR ಅವರೆಲ್ಲ, ಇವರು RDPR, ಇವ್ರು ಸೆಪರೇಟ್ ವಿಂಗ್ ಬಿಡಿ, ಇವರೆಲ್ಲ ಸೆಪರೇಟ್ ಸ್ಟ್ರೀಮೇ ಬೇರೆ. ಈಗ ನೀವು ಈಗ ರೆವೆನ್ಯೂದಲ್ಲಿ ಒಬ್ಬರೇ ಕೂತಿರೋದಂಗಾದ್ರೆ ಇನ್ಯಾರಿದ್ದಾರೆ ರೆವೆನ್ಯೂದವರು? ಫುಡ್ ಅವ್ರು ಇರ್ಲೇಬೇಕು, ಅವ್ರ ಜವಾಬ್ದಾರಿ. ರೆವೆನ್ಯೂದಲ್ಲಿ ಒಬ್ಬರೇ ಇಡೀ ಎಷ್ಟು ತಾಲೂಕು 4 ಹೋಗ್ಲಿ ನೀವು ಒಬ್ಬರೇ ಎಲ್ಲ ಬ್ರೀಫ್ ಮಾಡ್ಕೊಂಡ್ಬಿಡ್ತೀರಾ? 3 ಹೋಗ್ಲಿದು ನೀವು ಒಬ್ಬರೇ ಎಲ್ಲ ಬ್ರೀಫ್ ಮಾಡ್ಕೊಂಡ್ಬಿಡ್ತೀರಾ? ಮತ್ತೆ ಹೇಳ್ತೀನ, ಆದರೆ ತಮ್ಮ ಮೇಲೆ ಅಗೌರವ ಇಲ್ಲ. ಅಲ್ಲಲ್ಲ, ಇದು ಅಗೌರವ ತೋರಿಸ್ತಾ ಇಲ್ಲ. ನಿಮ್ಮ ಹಿಡಿತದಲ್ಲಿ ಆಫೀಸ್ ಇಲ್ಲ ಅನ್ನಂಗೆ ಆಯ್ತು. ಇಲ್ಲ ಸರ್, ಅದು ಹೇಳ್ಬಾರ್ದು ಅದನ್ನ. ಯಾಕಂದ್ರೆ ನಾವು 2 ವರ್ಷನ ಮಾಡಿದ್ದೀನಿ, ಎಲ್ಲ ಹಿಡಿತದಲ್ಲೇ ಮಾಡಿದ್ದೀನಿ. ನನಗೆ ಈ ಸ್ಕೀಮಲ್ಲಿ ಇರೋ ಒಬ್ಬರು ರೆವೆನ್ಯೂದವರು ಆಯ್ತು. ಈಗ ತಪ್ಪಾಗಿ ಹಣ ಕರೆಸ್ತೀನಿ ಬಿಡಿ. ತಪ್ಪಾಯ್ತು ಅಂತ ಕೇಳ್ಕೊಂಡಿದ್ದಲ್ಲ ಸರ್. ಏಜಲ್ಲಿ ನಾನು ಇದ್ದಿದ್ದ ಚಿಕ್ಕವರಿದ್ದೀರಿ, ನಾನು ಹಂಗೆ ಕೇಳ್ತಾ ಇಲ್ಲ. ನಾನು MP ಅಂದ್ಬಿಟ್ಟು ನಾನೇ ನಿಮಗೆ ಕಮಾಂಡಿಂಗ್ ಮಾಡ್ತಾ ಇಲ್ಲ. ಈಗ ಬರ್ತಾರೆ ಅಂತ ಹೇಳಿದ್ರೆ DT RIC ಇಂದ ನಾನು ಏನು ಮಾತಾಡಲಿ? ಕೇಂದ್ರ ಪುರಸ್ಕೃತ ಅಂದ್ರೆ ಅದಕ್ಕೆ ಮಾತ್ರ ಬೇಸಿಕ್ ಥಿಂಗ್ ಅಲ್ಲ. DT RIC ಅಂದ್ರೆ ಇಟ್ಸ್ ಬೇಸಿಕ್. ಏನು ಮಾತಾಡಲಿ? ಏನು ಮಾತಾಡಲಿ? ನಾನು ಬರ್ತಾ ಇದ್ದಾರೆ. ಈಗ ರೆವಿನ್ಯೂ ಇದೆ ನಾನು ಕೇಳಿ ಈಗ ಡೆಂಗ್ಯೂ ತೊಂದರೆ ಆಗಿ ಡೆಂಗ್ಯೂ ನಾನು ಮನೇಲೇ ಫೋನ್ ಮಾಡಿ ಕಳ್ಸ್ಕೊಂಡಿದ್ದಿಲ್ಲ. ಈಗ ನಿಮ್ಮ ಸ್ಟ್ರೀಮ್ ಅವ್ರು ಯಾರು ನಿಮ್ಮ ಸ್ಟ್ರೀಮ್ ಅವ್ರು ಇಲ್ಲ ಇಲ್ಲಿ. ಈ ಎಲ್ಲರೂ ಸಪ್ರೇಟ್ RDPR ಅಲ್ಲ, ನಿಮ್ಗೆ ಯಾರು ಅವರು ಫಾರೆಸ್ಟ್ ಅಲ್ಲ, ರೆವಿನ್ಯೂದವ್ರು ಯಾರಿದ್ರೆ ಇಲ್ಲಿ ನೀವೊಬ್ಬರೇ. ಮುನ್ಸಿಪಾಲಿಟಿಗೆ ಹೋಗ್ಬೇಕು, ಇವ್ರು ತಾಲೂಕ್ ಪಂಚಾಯತಿಗೆ ಹೋಗ್ಬೇಕು. ನಾನು